ನಿನ್ನೆ ಒಂದು ಸಿಎಲ್ಪಿ ಮೀಟಿಂಗ್ ಕೂಡ ನಡೆದಿದೆ. ಆ ಮೀಟಿಂಗ್ ನಲ್ಲಿ ಇದೀಗ ಶಾಸಕರು ವರ್ಸಸ್ ಮಿನಿಸ್ಟರ್ ನಡುವೆ ಕಾಳಗ ಕೂಡ ಶುರುವಾಗಿದೆ. ನಿನ್ನೆ ನಡೆದಂತಹ ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕರು ವರ್ಸಸ್ ಮಿನಿಸ್ಟರ್ ಕಾಳಗ ಶುರುವಾಗಿದೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರು ಇದೀಗ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನ ಕೊಡಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರೆ ಕೊಡ್ತಾರೆಂದು ಗರಂ ಆಗಿದ್ದಾರೆ. ಇದೀಗ ಸರ್ಕಾರ ಬಂದು 2 ವರ್ಷ ಆಗಿದೆ. ಶಾಸಕರ ಬಗ್ಗೆ ಗೊತ್ತಿಲ್ಲ, ಅವರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸಲ್ಲ, ಕರೆ ಸ್ವೀಕರಿಸೋದಿಲ್ಲ, ಫೋನ್ ಮಾಡಿದ್ರೆ ಫೋನನ್ನ ಸ್ವೀಕರಿಸೋದಿಲ್ಲ, ಅಪ್ಪಿತಪ್ಪಿ ನಮ್ಮ ಕೈಗೆ ಸಿಕ್ಕರೆ ಏನಾದ್ರೂ ನೆಪ ಹೇಳಿ ಕಳಿಸ್ತಾರೆ ಎಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಪಕ್ಷ ಶಾಸಕರಿಗೆ ಸ್ಪಂದಿಸದಿದ್ರೆ ಸಚಿವರಾಗಿ ಯಾಕೆ ಇರಬೇಕು? ಇಂತಹ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡಿ ಎಂದು ಶಾಸಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ಒಂದು ಸಿಎಲ್ಪಿ ಮೀಟಿಂಗ್ ಕೂಡ ನಡೆದಿದೆ. ಆ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಕಷ್ಟು ಶಾಸಕರು ಸಚಿವರು ಆ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಇದೀಗ ಶಾಸಕರು ವರ್ಸಸ್ ಮಿನಿಸ್ಟರ್ ನಡುವೆ ಜಗಳ ಶುರುವಾಗಿದೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರು ಇದೀಗ ನಿನ್ನೆಯಷ್ಟೇ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನವನ್ನ ಕೊಡಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರೆ ಮಾತ್ರ ಅನುದಾನವನ್ನ ಕೊಡ್ತಾರೆ ಎಂದು ಗರಂ ಆಗಿದ್ದಾರೆ ಶಾಸಕರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ರವಿ ಗಣಿಗ ಕೂಡ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದ ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕ ರವಿ ಗಣಿಗ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗಿಂತ ಬೇರೆ ಪಕ್ಷದ ಶಾಸಕರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಹೆಚ್ಚು ಆದ್ಯತೆಯನ್ನ ನೀಡುತ್ತಿದ್ದಾರೆ ಎಂದು ಗರಂ ಆಗಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಹಳೆ ಬಿಲ್ ಕ್ಲಿಯರೆನ್ಸ್ಗೆ ವಿಪಕ್ಷಗಳಿಗೆ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ನಮಗಿಂತ ಬಿಜೆಪಿ ಜೆಡಿಎಸ್ನವರ ಬಿಲ್ ಕ್ಲಿಯರೆನ್ಸ್ ಬೇಗ ಆಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಇದೀಗ ರವಿ ಗಣಿಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿನ್ನೆಯಷ್ಟೇ ಏನು ಮೀಟಿಂಗ್ ನಡೆದಿತ್ತು, ಆ ಮೀಟಿಂಗ್ ನಲ್ಲಿ ಇದೀಗ ರವಿ ಗಣಿಗ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗಿಂತ ಬೇರೆ ಪಕ್ಷದ ಶಾಸಕರಿಗೆ ಆದ್ಯತೆಯನ್ನ ಕೊಡಲಾಗ್ತಾ ಇದೆ, ಹೆಚ್ಚು ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ನಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ, ನಮ್ಮ ಶಾಸಕರಿಗೆ ಅನುದಾನವನ್ನ ನೀಡ್ತಾ ಇಲ್ಲ. ಜೊತೆಗೆ ನಮ್ಮ ಪಕ್ಷದ ನಾಯಕರು ಏನಿದ್ದಾರೆ ಅವರು ನಮ್ಮ ಶಾಸಕರಿಗೆ ಯಾವುದೇ ರೀತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಅನುದಾನ ಕೇಳಿದ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಇದೀಗ ಅಭಯ ಹಸ್ತವನ್ನ ನೀಡಿದ್ದಾರೆ. ಏಪ್ರಿಲ್ ನಿಂದ ಶಾಸಕರಿಗೆ ಅನುದಾನವನ್ನ ಕೊಡ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯನವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಲ್ಲರಿಗೂ ಸೂಕ್ತ ಅನುದಾನ ಸಿಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಇದೀಗ ಭರವಸೆಯನ್ನ ನೀಡಿದ್ದಾರೆ. ಸಚಿವರ ಕಾರ್ಯವೈಖರಿಗೆ ಶಾಸಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರ ಹಿನ್ನೆಲೆ ಇದೀಗ ಅಧಿವೇಶನ ಬಳಿಕ ವಿಧಾನಸಭಾ ಕ್ಷೇತ್ರವಾರು ಸಚಿವರು ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ. ಸಚಿವರು ಪ್ರವಾಸವನ್ನ ಕೈಗೊಳ್ಳುವಂತೆ ಸಿಎಂ ಡಿಸಿಎಂ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಅನುದಾನವನ್ನ ಕೇಳಿದ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಇದೀಗ ಅಭಯ ಹಸ್ತವನ್ನ ನೀಡಿದ್ದಾರೆ. ನಿನ್ನೆಯಷ್ಟೇ ಒಂದು ಸಿಎಲ್ಪಿ ಮೀಟಿಂಗ್ ಕೂಡ ನಡೆದಿದ್ದು. ಆ ಮೀಟಿಂಗ್ ನಲ್ಲಿ ಕೆಲವು ಶಾಸಕರು ಏನಿದ್ದಾರೆ ಅವರು ಸಚಿವರ ವಿರುದ್ಧ ಈಗಾಗಲೇ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ನಮ್ಮ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ, ನಮಗೆ ಯಾವುದೇ ರೀತಿಯ ಅನುದಾನವನ್ನ ನೀಡ್ತಾ ಇಲ್ಲ ಎಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅದರ ಬೆನ್ನಲ್ಲೇ ಇದೀಗ ರವಿ ಗಣಿಗ ಏನಿದ್ದಾರೆ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಡಿಕೆ ಶಿವಕುಮಾರ್ ಅವರು ನಮ್ಮ ಪರ ಮಾತನಾಡ್ತಾ ಇಲ್ಲ, ನಮಗೆ ಯಾವುದೇ ರೀತಿ ಸಹಾಯವನ್ನ ಮಾಡ್ತಾ ಇಲ್ಲ ಎಂಬ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದಷ್ಟು ಬೇಗ ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರವನ್ನ ನೀಡ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯನವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಸಭೆಯಲ್ಲಿ ಕೈಯನ್ನ ಮಿಲಾಯಿಸಿದ್ರ ಸಚಿವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಸಭೆಯಲ್ಲಿ ಕೈಯನ್ನ ಮಿಲಾಯಿಸಿದ್ರ ಸಚಿವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಇಬ್ಬರು ಸಚಿವರ ಮಧ್ಯೆ ಇದೀಗ ಟಾಕ್ ಫೈಟ್ ಕೂಡ ಶುರುವಾಗಿದೆ. ಶರಣಪ್ರಕಾಶ್ ಪಾಟೀಲ್ ಸಚಿವ ಬೋಸರಾಜು ನಡುವೆ ವಾಗ್ವಾದ ಕೂಡ ನಡೆದಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು ಸಚಿವರ, ಗಲಾಟೆ ಹಂತಕ್ಕೆ ಹೋಗಿದ್ರು ಸಚಿವರು. ಇನ್ನು ರಾಯಚೂರು ವರ್ಗಾವಣೆ ವಿಚಾರಕ್ಕೆ ಬೋಸರಾಜು ಇದೀಗ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಚಿವ ಬೋಸರಾಜುಗೆ ತಿರುಗೇಟನ್ನ ನೀಡಿದ್ದಾರೆ ಶರಣಪ್ರಕಾಶ್ ಎನ್ನುವ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಮಾತಿಗೆ ಮಾತು ಬೆಳೆದು ಕೈಯನ್ನ ಮಿಲಾಯಿಸುವ ಹಂತಕ್ಕೆ ಗದ್ದಲ ಸೃಷ್ಟಿಯಾಗಿತ್ತು. ನಿನ್ನೆ ಕಾಂಗ್ರೆಸ್ ಸಭೆಯಲ್ಲಿ ಕೈಯನ್ನ ಮಿಲಾಯಿಸಿದ್ರ ಸಚಿವರು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸಿಎಲ್ಪಿ ಮೀಟಿಂಗ್ ಕೂಡ ನಡೆದಿತ್ತು. ಈ ಮೀಟಿಂಗ್ ನಲ್ಲಿ ಹಲವಾರು ವಿಚಾರಗಳ ಪ್ರಸ್ತಾಪವನ್ನ ಕೂಡ ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ ಇಬ್ಬರು ಸಚಿವರ ನಡುವೆ ಇದೀಗ ಟಾಕ್ ಫೈಟ್ ಶುರುವಾಗಿದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ನಾನು ರಾಯಚೂರಿನವರು, ವರ್ಗಾವಣೆಗೆ ಯಾಕೆ ಪತ್ರವನ್ನ ನೀಡ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನನ್ನ ಕೇಳದೆ ಹೇಗೆ ದದ್ದಲ್ಗೆ
ಪತ್ರ ಕೊಟ್ರಿ ಎಂದು ಸಿಡಿಮಿಡಿಗೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆಗ ನಾನು ರಾಯಚೂರು ಉಸ್ತುವಾರಿ ಎಂದು ಶರಣಪ್ರಕಾಶ್ ರವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಶಾಸಕರು ಕೇಳಿದ್ದಾರೆ, ಅದಕ್ಕೆ ಪತ್ರವನ್ನ ನೀಡಿದ್ದೇನೆ ಎಂದು ಶರಣಪ್ರಕಾಶ್ ರವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಶಾಸಕರಿಗೆ ಸ್ಪಂದಿಸೋದು ನನ್ನ ಕೆಲಸ ಎಂದು ತಿರುಗೇಟನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇತ್ತ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಕೌನ್ಸಿಲಿಂಗ್ ಮೂಲಕ ಅಧಿಕಾರಿಗಳ ವರ್ಗ ಮಾಡಿದ್ರೆ ಕಷ್ಟ ಆಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಅಧಿಕಾರಿಗಳು ಮಾತು ಕೇಳಲ್ಲ, ಕೆಲಸ ಮಾಡಿಸಲು ಆಗಲ್ಲ, ಅಧಿಕಾರಿಗಳ ಜೊತೆ ಕೆಲಸ ಮಾಡಿಸಲು ಆಗಲ್ಲ, ಕೌನ್ಸಿಲಿಂಗ್ ಬೇಡವೆಂದು ಶಾಸಕರು ಇದೀಗ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ. ನನ್ನನ್ನ ಕೇಳಿದೆ, ಹೇಗೆ ದದ್ದಲ್ಗೆ ಪತ್ರ ಕೊಟ್ರಿ ಅಂತ ಸಿಡಿಮಿಡಿಗೊಂಡಿದ್ದಾರೆ ಶಾಸಕರು ಇದೀಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಹನುಮಂತ್, ಇದೀಗ ನಿನ್ನೆಯಷ್ಟೇ ಒಂದು ಸಿಎಲ್ಪಿ ಮೀಟಿಂಗ್ ಕೂಡ ನಡೆದಿದೆ. ಆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹಲವಾರು ಶಾಸಕರು ಈಗಾಗಲೇ ಸಚಿವರ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಇಬ್ಬರು ಶಾಸಕರ ನಡುವೆ ಇದೀಗ ಟಾಕ್ ಫೈಟ್ ಕೂಡ ಆಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಕಾಂಗ್ರೆಸ್ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸುವಂತದ್ದು ಒಂದು ರೀತಿಯ ಸಂಪ್ರದಾಯವಾಗಿ ನಡೆದುಕೊಂಡು ಬರ್ತಾ ಇದೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಆಡಳಿತ ಪಕ್ಷಗಳು ಇದ್ದಂತ ಸಂದರ್ಭದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕ್ಲಿಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡಬೇಕು ಆ ರೀತಿ ಪ್ರಯತ್ನಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಆಡಳಿತ ಪಕ್ಷದಲ್ಲಿರುವಂತವರು ವಿಪಕ್ಷಗಳು ಮಾಡುವಂತಹ ಟೀಕೆಗಳಿಗೆ ಪ್ರತ್ಯುತ್ತರ ಕೊಡುವಂತದ್ದು ಯಾವ ರೀತಿ ಅಂಕಿಅಂಶಗಳನ್ನ ಪ್ರಸ್ತಾಪ ಮಾಡಬೇಕು, ಯಾವೆಲ್ಲ ಉತ್ತರಗಳನ್ನ ಕೊಡಬೇಕು, ಸದನದಲ್ಲಿ ಸಚಿವರು ಶಾಸಕರು ಯಾವ ರೀತಿ ಭಾಗಿಯಾಗಬೇಕು ಅನ್ನಂತ ಒಂದಷ್ಟು ಸೂಚನೆಗಳನ್ನ ಸಿಎಲ್ಪಿ ನಾಯಕರು ಕೊಡ್ತಾರೆ. ಆದ್ರೆ ನಿನ್ನೆ ಸಭೆಯಲ್ಲಿ ಸಚಿವರು ವರ್ಸಸ್ ಶಾಸಕರು ಅನ್ನುವಂತ ಜಟಾಪಟಿ ಏನಿದೆ ಅದು ಮುಂದುವರೆದಿದೆ. ಸಚಿವರ ವರ್ತನೆ ಕಾರ್ಯವೈಖರಿಯ ಬಗ್ಗೆ ಹಿರಿಯ ಶಾಸಕರೆಲ್ಲರೂ ಕೂಡ ಅಸಮಾಧಾನವನ್ನ ಬೇಸರವನ್ನ ಹೊರ ಹಾಕಿದ್ದಾರೆ. ವಿಶೇಷವಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಶಾಸಕರೇನಿದ್ದಾರೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡುವಂತ ವಿಚಾರಕ್ಕೆ ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಅಧಿಕಾರಿಗಳು ಶಾಸಕರ ಮಾತು ಕೇಳುವುದಿಲ್ಲ, ಕ್ಷೇತ್ರದಲ್ಲಿ ನಮ್ಮ ಮಾತು ಕೇಳಲಿಲ್ಲ ಅಂತಂದ ಹೇಳಿದ್ರೆ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಇರುವಂತದ್ದು, ಯಾಕೆ ಇರ್ಬೇಕು ಅನ್ನೋಂತ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿರುವಂತದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ಸಿಎಲ್ಪಿ ಸಭೆಯನ್ನ ಮುಗಿಸ್ಕೊಂಡು ಹೊರಗಡೆ ಬರುವಂತ ಸಂದರ್ಭದಲ್ಲಿ ರಾಯಚೂರಿನ ರಾಜಕಾರಣದ ಹಿಡಿತದ ವಿಚಾರಕ್ಕೆ ಒಂದಷ್ಟು ಜಟಾಪಟಿ ಜೋರಾಗಿ ನಡೆದಿದೆ. ಯಾಕೆಂತಂದ ಹೇಳಿದ್ರೆ ಅಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂತ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಬಸನಗೌಡ ದದ್ದಲ್ ಏನಿದ್ದಾರೆ ಅವರು ಒಂದು ಪತ್ರವನ್ನ ಕೊಡಿ ಅಂತಂದು ಏನು ಹೇಳಿದ್ದಾರೆ. ಆ ಪತ್ರ ಕೊಟ್ಟಿರುವಂತ ವಿಚಾರಕ್ಕೇನೆ ನನ್ನ ಅನುಮತಿ ಇಲ್ದೇನೆ, ನನ್ನ ಗಮನಕ್ಕೆ ಬಾರದೇನೆ ನೀ ಯಾವ ರೀತಿ ಪತ್ರವನ್ನ ಕೊಟ್ಟೆ ಅನ್ನುವಂತ ವಿಚಾರವನ್ನ ಪರಿಷತ್ನ ಸಭಾನಾಯಕರಾಗಿರುವಂತಹ ಮತ್ತೆ ಸಚಿವರಾದಂತಹ ಬೋಸರಾಜ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅದೇ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೊಟ್ಟಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳುವಂತ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ವಾಗ್ವಾದ ಕೂಡ ಜೋರಾಗಿ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆಗೆ ಸಚಿವರು ವರ್ಸಸ್ ಸಚಿವರು ಫೈಟ್ ಅನ್ನುವಂತಾದ್ರೆ, ಮತ್ತೊಂದು ಕಡೆ ಶಾಸಕರು ವರ್ಸಸ್ ಸಚಿವರ ಫೈಟ್ ಜೋರಾಗಿ ನಡೆದಿದೆ ಆಂತರಿಕವಾಗಿ. ಇದರ ಹೊರತುಪಡಿಸಿಯೂ ಕೂಡ ನಿನ್ನೆ ನಡೆದಂತ ಸಿಎಲ್ಪಿ ಸಭೆಯಲ್ಲಿ ಒಂದಷ್ಟು ಖಡಕ್ ಸೂಚನೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಎಲ್ಲ ಕಾಂಗ್ರೆಸ್ನ ಶಾಸಕರಿಗೆ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.